ಮತ್ತು ಕುರಟ್ಟಿ ಅಜ್ಜನವರಿಗೆ ನಮಸ್ಕರಿಸಿ ವೇದಿಕೆಯ ಮೇಲೆ ಆಸೀನರಾದಂಥ ನಮ್ಮೂರ ಗುರು ಹಿರಿಯರಿಗೆ ಗಣ್ಯಮಾನ್ಯರಿಗೆ ವೇದಿಕೆಯ ಮೇಲೆ ಆಗಮಿಸಿದಂಥ ಬಾಗಲಕೋಟೆಯಿಂದ ಬಂದಂಥ ಗುರು ಹಿರಿಯರಿಗೆ ಗಣ್ಯಮಾನ್ಯರಿಗೆ ಪರಸ್ಥಳದಿಂದ ಬಂದಂಥ ಗುರು ಹಿರಿಯರಿಗೆ ಗಣ್ಯಮಾನ್ಯರಿಗೆ ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಗಬ್ಬರಿನಿಂದ ಬಂದಂಥ ನಮ್ಮ ರವಿಶಂಕರ್ ಅವರವರಿಗೆ ಶಿವಲಿಂಗಪ್ಪ ಅವರಿಗೆ ನನ್ನ ಒಂದು ಅಭಿನಂದನೆ ಪ್ರೀತಿಯ ನಮಸ್ಕಾರ ಸಲ್ಲಿಸಿ ಎಲ್ಲ ತಾಯಂದರಿಗೆ ಯುವಕರಿಗೆ ನಮ್ಮೂರಿನ ಗುರು ಹಿರಿಯರಿಗೆ ಗಣ್ಯಮಾನ್ಯರಿಗೆ ಪರಸ್ಥಳದಿಂದ ಬಂದಂತಹ ತಾಯಂದರಿಗೆ ಯುವಕರಿಗೆ ಮತ್ತು ಮಕ್ಕಳಿಗೆ ಎಲ್ಲರಿಗೂ ಈ ಅಜ್ಜ ನನಗೆ ಹೇಳಿಲ್ಲ, ನನಗೆ ಅಂದಿಲ್ಲ, ಎಲ್ಲರಿಗೂ ನನ್ನ ಪೂರ್ಣ ಮನಸಾರೆ ಎಲ್ಲರಿಗೂ ಈ ಅಜ್ಜನ ಪ್ರೀತಿಯ ನಮಸ್ಕಾರ ತಿಳಿಸಿ ಇವತ್ತಿನ ದಿವಸ ನನಗೆ ಎಷ್ಟು ಆನಂದ ಆಗೈತೆ ಅನ್ನೋದು ಆ ಪರಮಾತ್ಮ ಗುರು ದೊಡ್ಡಲಾಲ್ ಅವರಿಗೆ ಗೊತ್ತು. ಯಾಕಂದ್ರೆ ಪ್ರೀತಿ ಅನ್ನುವಂಥದ್ದು ಎಲ್ಲಿರ್ತೈತಿ? ತಾಯಿಯ ಹೃದಯದಲ್ಲಿರ್ತದೆ, ತಂದೆಯ ಹೃದಯದಲ್ಲಿರ್ತದೆ. ಅಂಥ ಪ್ರೀತಿ ಈ ಹೆಬ್ಬಳ್ಳಿ ಇವತ್ತಿನ ದಿವಸ ನನ್ನ ಭಕ್ತರಲ್ಲಿ ನನ್ನ ತಾಯಿ ತಂದೆ ಸ್ವರೂಪದಲ್ಲಿ ಕಂಡೆ ಅಂತ ಇವತ್ತಿನ ದಿವಸ ನಿಮ್ಮೆಲ್ಲರಿಗೆ ನಾನು ಬಂಧುಗಳೇ, ನಾನು ಶಾಲೆ ಕಲ್ತವಲ್ಲ. ನಾನು ಯಾವಾಗಲೂ ಎಲ್ಲೇ ಹೋದ್ರೂ ಯಾವಾಗ ಹೋದ್ರೂ ಶಾಲೆಗೆ ನನಗೆ 36 ಅಂತ ಹೇಳ್ಕೊತಾ ಇದ್ದೀನಿ. 63 ಮಾಡಿದವ ಯಾರಪ್ಪ? 63 ಮಾಡಿ ಶೃಂಗಾರದ ಒಂದು ಗುಲಾಬಿ ಹೂವಿನ ಸ್ವರೂಪ ಮಾಡಿ ತಂದಿಟ್ಟಂಥವ ಯಾರಪ್ಪ? ಸದ್ಗುರು ದೊಡ್ಡಲಾಲ್ ಸಾವಲಿ ಮತ್ತು ನನ್ನ ಪಡೆದಪ್ಪ. ಅಂಥ ಒಂದು ಭಾಗ್ಯ 63 ಹೆಂಗಿರ್ತಪ್ಪ ಅಂದ್ರೆ ಅದು ಒಂದು ಗುಲಾಬಿ ಹೂವಿನ ಒಂದು ಶಕ್ತಿ ತೋರಿಸ್ತದೆ. ಹಂಗೆ ಅಂಥದ್ದೊಂದು ದೊಡ್ಡ ಒಂದು ನನಗೆ ಮಾತಾಡುವಂಥ ಶಕ್ತಿ ಕೊಟ್ಟು, ಬ್ರಹ್ಮಧ್ಯಾನದ ಶಕ್ತಿ ಕೊಟ್ಟು ನನ್ನ ಪಡೆದಪ್ಪ ಮತ್ತು ನನ್ನ ದೊಡ್ಡಲಾಲ್ ಸಾವಲಿ. ಅಂಥ ಒಂದು ಸೇವಾ ಮಾಡು, ಜನರ ಸೇವಾ ಮಾಡು. ನೀನು ಜನರ ಸೇವಾದಲ್ಲಿನ ಜನಾರ್ದನ ಕಾಂತಿ ಹುಚ್ಚೊಳ ಮಗನ. ಜನರ ಸೇವಾ ಮಾಡು. ಜನರ ಸೇವೆಯೇ ಜನಾರ್ದನ ಸೇವೆ ಅಂತ ಹೇಳಿ ಬ್ರಹ್ಮಜ್ಞಾನಿಗಳು ಹೇಳಿದ್ರು. ಅದರಿಂದ ನನ್ನ ಪಡೆದಪ್ಪ ನಿನಗೆ ನಾ ಏನು ಹೇಳೋದಿಲ್ಲಪ್ಪ. ಆ ಬೂದೈತಿ ತಗೋ, ನಿನಗೆ ಬೇಕಾದಷ್ಟು ತಗೋ ಬೂದಿನ. ಆ ದೇವರ ಬಲಗಲ ಹೆಗಲ ಮ್ಯಾಗ ದಾರದವ್ರು ತಗೊಂಡಪ್ಪ. ದೇವರು ಆ ಬೂದ್ಯಾಗ ನನ್ನ ದಾರದಾಗ ಹುಚ್ಚ ನನ್ನ ಕಣ್ಣು ಆಪರೇಷನ್ ಮಾಡಿಸೋಣ. ನನ್ನ ಮಗ ಕಣ್ಣು ಎಲ್ಲಿ ಕಾಣ್ತಾವು? ಮನೆಗೆ ಬಿದ್ದೀನಿ, ಹೋಗು ಮಸೂದಿಗೆ ಹೋಗು, ಬೂದಿ ತಗೊಂಡು ನನಗೆ ಬೇಕಾದಷ್ಟು ದಾರ ತಗೋ, ದೇವರ ಬಲಗಲ ಹೆಗಲ ಮ್ಯಾಗಲ ಹೋಗಿ ತಗೊಂಡು ನಿನಗೆ ಬೇಕಾದಷ್ಟು ಅಂತಾನ. ಕಣ್ಣು ಆಪರೇಷನ್ ಮಾಡಿ 2 ಕಣ್ಣಿಗೆ ಪಟ್ಟಿ ಹಾಕಿ ಕೆಡಿವಿ ಮನಾಗ. ನಮ್ಮ ತಮ್ಮ 5 ದಿವಸ ಆಗಿತ್ತು. ದವಾಖಾನಿಗೆ ಹೋಗಿ ಆಪರೇಷನ್ ಮಾಡಿಸಲಿಲ್ಲ. ಮನೆಗೆ ಡಾಕ್ಟರ್ ಕರ್ಕೊಂಡ್ಬಂದು ಕಣ್ಣಿನ ಆಪರೇಷನ್ ಮಾಡಿಸ್ತಾನೆ ನಮ್ಮ ತಮ್ಮ. ಅಂಥ ಕಣ್ಣಿಲ್ಲದ ಪಟ್ಟಿ ಹಾಕೊಂಡು ಬಿದ್ದಂಥ ನನ್ನ ಪಡೆದಪ್ಪ ನನಗೆ ಆಶೀರ್ವಾದ ಕೊಟ್ಟಂದು ಹ್ಯಾಂಗೆ ಕೊಟ್ಟ ಹಂಗಾತ ಬಿದ್ದಾನ. ನಾ ಏನು ಹೇಳಪ್ಪ, ಕಣ್ಣ ಆಪರೇಷನ್ ಮಾಡ್ಯಾನ, ನೀ ಬ್ಯಾಡನ್ನು ಕಡೆ ಮಾಡಿಬಿಟ್ಟ ಈ ಸುಳಮಗ. ಕಣ್ಣ ಇಲ್ಲ ನನಗೆ, ಏನು ಹೇಳಿ? ಹೋಗಿ ನಿನಗೆ ಬೇಕಾದಷ್ಟು ಬೂದಿ ತಗೋ, ನಿನಗೆ ಬೇಕಾದಷ್ಟು ದಾರ ತಗೋ, ದೇವ್ರ ಬಲಗಲ ಹೆಗಲ ಮ್ಯಾಗದ ಅಂತ ಹೇಳಿಬಿಟ್ಟ. ಕಣ್ಣಿಲ್ಲ, ಮಸೂದ್ದಾಗ ದೇವ್ರೈತಿ, ದಾರ ಬೂದಿ ಮಸೂದ್ದಾಗ ಐತಿ. 5 ದಿವಸ ಆಗೈತಿ ಮಡ ಕಣ್ಣು ಆಪರೇಷನ್ ಮಾಡಿ ಕೆಡಿ. ಅವ ಹೇಳಿಕೊಳ್ಳೆ ಖಾಲಿ ನಮಸ್ಕಾರ ಮಾಡಿ ಹೋಗಿ ಮಸೂದ್ಗೆ ಹೋಗ್ತಾನೆ. ಅಂಗಾರದ ಉದ್ದಾನ ತುಂಬಿತ್ತು. ಆಶದ ಜನ್ಮ ನನಗೆ ಬೇಕಾದಷ್ಟು ಒಂದು ಪಗಸ್ಯ ಅಂಗಾರ ಕಟ್ಟಿಕೊಂಡೆ. ಬಲಗನೆ ಹೆಗಲ ಮ್ಯಾಗ ದಾರದ ನಡಿ ಇದ್ದು
2-3 ಲಡಿ ಇದ್ದು ಆಶದ ಜನ್ಮ ಬೇಗಿದಾರಂತ ಹೇಳಿ ಅಲ್ಲಿ ಒಂದು ಲಡಿ ಬಿಟ್ಟ 4 ಲಡಿ ದಾರು ತಗೊಂಡ ದೊಡ್ಡ ಹಾಳೆ ಕಟ್ಕೊಂಡು ಹಿಡ್ಕೊಂಡು ಬಂದು ಮನೆಗೆ ಕಣ್ಣಿಲ್ಲ ಅಪ್ಪನ ಕೈಗೆ ಅಮ್ಮ ತಗೊಂಡು ಬಂದಿನಿ, ನೀ ಹೇಳ್ದಂಗೆ ಇದ್ದು ಆ ಪ್ರಕಾರ ತಗೊಂಡ್ಬಂದಿನಿ ತಗೋರಪ್ಪ ಅಂತ ಹೇಳಿ ಅವನ ಕೈ ಕೊಡಕ್ ಹೋದೆ. ಥೋಡೆ ಮಗನ ಬೋದಾಗ ಐತಿ, ದೇವರು ಐತಿ, ಧಾರಾಡ್ದಾಗನು ಐತಿ, ದೇವ್ರು ಅಲ್ಲೇ ಅದಾನ. ನನ್ನ ಕೈ ತಗೊಂಡು ಏನ್ ಮಾಡ್ತೀವಿ, ಇದು ಹೋಗಾಕ್ ಹತ್ತಿದ್ರಿಲ್ಲ ಇದು ಕೈ ಅಂತ ನಮ್ಮಪ್ಪ ಶಬ್ದದೊಳಗೆ ನಾನು ಬಂಗಾರದ ನುಡಿ ಕೇಳಿಬಿಟ್ಟೆ ನಮ್ಮಪ್ಪನ. ಕೈಯರ ಮುಟ್ಟಿಸ್ಬಿಡಿಯಪ್ಪ ಇಲ್ಲಿಗೆ ನೀನು, ಕಣ್ಣು ಗಾಲಿಕ್ಕೆ ಕೈಯರ ಮುಟ್ಟಿಸಂತ ಅವನು ಕೈ ತಗೊಂಡು ನಾನು ಅಂಗಾರ ಏನು ಕಟ್ಕೊಂಡು ಹೋಗಿದ್ದೆ, ದಾರ ಕಟ್ಕೊಂಡು ಹೋಗಿದ್ದೆ, ಅದ್ರ ಮೇಲೆ ನಮ್ಮ ಅಪ್ಪನ ಕೈ ಇಡಿಸ್ಕೊಂಡೆ. ಇಡಿಸ್ಕೊಂಡು ಕಟ್ಟಿಕೊಂಡು ಅವತ್ತು ಅವನ ಕಾಲಿ ನಮಸ್ಕಾರ ಮಾಡಿ ಬಂದೆ. ಭಕ್ತರೇ, ಇದು ಯಾಕೆ ತಿಳ್ಕೊರಿ, ನನ್ನ ಕಡು ಬಡತನದೊಳಗೆ ಹೋಗಿ ನಮ್ಮ ಅಪ್ಪನ ಹತ್ರ ನಾ ಇದ್ದೆ. ನನಗೆ ಅರ್ಧ ಆಸ್ತಿ ಹಸ್ತಾನಿವ, ನಾ ಇರ ಒಬ್ಬವ ಸಾಕಟ್ಟು ಗಳಿಸ್ಯಾನ ನಮ್ಮಪ್ಪ, ಇದ್ರಾಗ ಅರ್ಧ ಆಸ್ತಿ ಹಸ್ತತಾನ, ಇವನು ನಾವಿಲ್ಲಿ ಇರೋಬಾರ್ದು ಅಂತ ಹೇಳಿ ಮನಸ್ಸು ಮಾಡಿದವರು ನಮ್ಮ ಅಪ್ಪನ 2ನೇ ಹೆಂಡತಿ ಮತ್ತು ಮಗ. ಇಂಥ ಒಂದು ಗುರಿ ಸಾಧಿಸಿ ನನಗೇನೋ ಒಂದು ಚಿತ್ರಹಿಂಸೆ ಮಾಡ್ತಿದ್ರು. ಏನ್ ಮಾಡ್ತಿದ್ರು ಭಕ್ತರೇ, ಇದು ನಿಜವಾಗಿ ಸತ್ಯಕ್ಕೆ 100ಕ್ಕೂ ಸತ್ಯ ಇದೆ. ಒಬ್ಬ ಮಗ ಅದ ನನಗೆ, ನಮ್ಮ ಅಣ್ಣಗೆ 2-3 ಮಂದಿ ಮಕ್ಕಳು ಅದಾರ. ಇದ್ರಾಗ ಒಬ್ಬನ ನಾ ಕರ್ಕೊಂಡು ನನ್ನ ಮಗನ ಕೊಟ್ಟು ಜೋಡ ಮಾಡಿ ಇಲ್ಲಿ ಊರಾಗ ನಾ ಇಟ್ಕೊಂಡಿನಿ ಅಂದ್ರೆ ಇಬ್ಬರು ಜೋಡಾಗಿ ದೇವರ ಸೇವಾ ಮಾಡಿಕೊಂತ ಒಬ್ಬ ಇರಲಿ, ಒಬ್ಬ ಭೂಮಿ ಇದನ್ನ ಮಾಡಲಿ, ಇಬ್ಬರು ಮಕ್ಕಳನ್ನು ಜೋಡ ಅಂದ್ರೆ ಈ ಊರಾಗ ನಂದೊಂದು ಬಾಳೆ ಗಟ್ಟಾಗುತ್ತೆ ಅಂತ ಹೇಳಿ ನಮ್ಮಪ್ಪ ಮನಸ್ಸು ಮಾಡಿದ್ದ. ಯಾರೋ ಪಡೆದಪ್ಪ. ಹಡೆದಪ್ಪನಿಂದ ಏನು ಕಂಡಿಲ್ಲ ನಾನು. ಹಡೆದಪ್ಪನಿಂದ ಈ ಊರಾಗ ಒಂದು ಏನು ಭೂಮಿಗೂ ಅಳದು ಹೋದ, ಮನಿನೂ ಅಳದು ಹೋದ, ಮತ್ತೊಬ್ಬರನ್ನೆಲ್ಲ ಇಟ್ಟು ಹೋಗಿದ್ದ ನನ್ನ ಹಡೆದಪ್ಪ. ನನ್ನ ಪಡೆದಪ್ಪ ಮಾಡಿದಂತ ಬಾಕಿ ಇದು. ಎಷ್ಟು ಜನ ಅಂದ್ರು ಆ ಪಡೆದಪ್ಪನ ಋಣ ಮುಟ್ಸಕ್ಕಾಗಲ್ಲ. ರೆಹಮಾನ್ ಸಾವಲಿಯವರು ಸತ್ತಿಲ್ಲ ಕೆಟ್ಟಿಲ್ಲ, ಮತ್ತೆ ಒತ್ತೊತ್ತಿ ಹುಟ್ಟಿ ಬರ್ತಾರೆ ನೋಡಿರಣ್ಣ ರೆಹಮಾನ್ ಸಾವಲಿಯವರು. ಹಂಗ ರೆಹಮಾನ್ ಸಾವಲಿ ಆ ಊರಿಗೆ ಒಂದು ಕುಸ್ತಿ ಪಟು ಆಗಿ ಹೋಗಿ ಕುಸ್ತಿ ಕಲ್ತ ಅಂತ ಹೋಗಿ ಅಲ್ಲೇ ಜನರ ಸೇವೆ, ಕುಸ್ತಿ ಹುಟ್ಟರ ಸೇವೆ ಮಾಡಿಕೊಂತ ಅಲ್ಲೇ ಒಂದು ನಕ್ಷತ್ರ ಆಗಿ ಚಿಮಣ್ ಕಟ್ಟಿ ಹೋಗಿ ಚಿನ್ನದ ಕಟ್ಟಿ ಮಾಡಿ ಹೋದ. ಅಲ್ಲಿ ಹೋದಿಂದ ಮುಂದೆ ಆ ದೇವ್ರಿಗೆ ಹೇಳ್ತಾನ, 45-50 ವರ್ಷ ಸೇವಾ ಮಾಡಿ ಹಿರಿಯರಿಗೆ ಹೇಳ್ತಾನ, ದೇವ್ರಿಗೆ ಹೇಳ್ತಾನ ಮೊಹರಂದಾಗ, ಹಿರಿಯರೇ ಬರೀ ಹೊಟ್ಟರು ಅಂತಂದ. ಬಂದ್ರು, ಬಂದ ಕೆಲಸ ಮುಗಿತು, ನನ್ನ ಊರಿಗೆ ನಾವು ಹೊಕ್ಕಿನಿ ಅಂತಾನ. ನನ್ನ ಊರಿಗೆ ನಾವು ಹೊಕ್ಕಿನಪ್ಪ ಇನ್ನ, ಬಂದ ಕೆಲಸ ಮುಗಿತು. ರಾಮಲಿಂಗನ ಮೇಲೆ ಹಾಸಿ ಬೆಟ್ಟಿಯಾಗಿ ಗುಡ್ಡ ಇಳಿದು ಬಂದಿದ್ದೆ, ಮತ್ತೆ ರಾಮಲಿಂಗನ ಮೇಲೆ ಸಾಕಿ ಬೆಟ್ಟಿಯಾಗಿ ನನ್ನ ಊರಿಗೆ ನಾವು ಹೊಕ್ಕಿನಿ, ನಿಮ್ಗೆ ಸುಖ ಮಗ ಅಲ್ಲ ನಾನು ಅಂತ ಹೇಳಿಬಿಟ್ಟ. ಮೊಹರಂದಾಗ ದೇವ್ರು ಹೇಳಿದಲ್ಲಿ ನಮ್ಮಪ್ಪ ಸವಾರಿ ಆದಾಗ ನಮ್ಮಪ್ಪ ಹೇಳಿದಂತ ಶಕ್ತಿ ಅದು. ಅದಕ್ಕೆ ಹಡೆದಪ್ಪ ಸತ್ತಿ ಹೆಣ ಇರೋದು ಬಿಟ್ಟಿದ್ರು ಹೋಗಿ ನನಗೆ ಹೇಳಿ ಕಳಿಸಲಿಲ್ಲ. ಅವರು ನಮ್ಮ ಮನೆಗೆ ಹೇಳಿ ಕಳಿಸಲಿಲ್ಲ. ಯಾಕೆ ನಮ್ಮ ತಮ್ಮನ ಶ್ರೀಮಂತಿಗೆ ತಮ್ಮನ ತಾಯಿ ಮಲತಾಯಿ. ಇಂಥ ಒಂದು ಕೆಟ್ಟ ಉದ್ದೇಶ ಇಟ್ಟುಕೊಂಡು ಕಬ್ಬಳಿಗೆಯನ್ನು ಬೆಳಗ್ಗೆ ಕೊಡಬಾರದು. ಪ್ರತಿಯೊಂದು ಚುಚ್ಚಿ, ಪ್ರತಿಯೊಂದು ಅನ್ಯಾಯ ಮಾಡಿಕೊಂತ, ಪ್ರತಿಯೊಂದರಲ್ಲಿ ನನ್ನ ಜಗ್ ಹಿಡ್ಕೊಂತ, ನನ್ನ ಸಂಸಾರದೊಳಗೆ ನನ್ನ ಮಕ್ಕಳ ಸದ್ಯಕ್ಕೆ ಕುರುಬೋಧ ಕೊಟ್ಟುಕೊಂತ ನನ್ನ ಮಕ್ಕಳ ಸದ್ಯಕ್ಕೆ ಕೆಡಿಸಿ ಇವತ್ತಿಗೂ ನನ್ನ ಹೆಸರು ಇಡಿಸ್ಬೇಕಂತ ಪ್ರಯತ್ನ ಮಾಡುವವರು ಯಾರಪ್ಪ ಅಂತಂದ್ರೆ ನನ್ನ ಪಡೆದಪ್ಪನ ಮಗ ಚಿಮಣ್ ಕಟ್ಟಿ ಅಜ್ಜ ಅಂತಾರ ಅವ್ಗೆ. ಆದ್ರೆ ದೇವರು ನನ್ನ ಪಡೆದಪ್ಪ ಯಾವ ರೀತಿ ಒಳಗೆ ಇಡೀ ಸಮಾಜದೊಳಗೆ ಇಡೀ 1000-10,000 ಮಂದಿದಾಗ ಮೊಹರಂದಾಗ ಏನು ವಚನ ಕೊಟ್ಟ. ಬಂದ ಕೆಲಸ ಮುಗಿತಪ್ಪ, ಹಿರಿಯರ ನಿಮ್ಮ ಊರಿಗೆ ಬಂದಿದ್ದ,
ಚಿಮ್ಮನಕಟ್ಟೆ ಹೋಗಿ ಚೆನ್ನದ ಕಟ್ಟೆ ಮಾಡಿದ್ದ, ಆದ್ರೆ ನನ್ನ ಕೆಲಸ ಮುಗಿತು, ನನ್ನ ಊರಿಗೆ ನಾವು ಹೊಕ್ಕಿನಿಂದ ಬಂದಂತ ಶಕ್ತಿನ ಇದು ರೇಮಂಡ್ ಸಾವಲಿಯ ಶಕ್ತಿ. ಎಂತ ಶಬ್ದ ಹ್ಯಾಂಗ ಅಂದಿದ್ದ, ನಮಗೇನು ಗೊತ್ತವ ಹೋದದ್ದು ತಿಳುವಳಿಕೆಲ್ಲ ಹೋಗಿದ್ದು. ರಾಮಲಿಂಗನ ಗುಡ್ಡ ಹಾಕಿ ರಾಮಲಿಂಗನ ಭೇಟಿಯಾಗಿ ನಿಮ್ಮೂರಿಗೆ ಬಂದಿನಿ. ಹೊಳ್ಳಿ ನನ್ನ ಊರಿಗೆ ನಾವು ಹೋಗ್ಬೇಕಾದ್ರೆ ಮತ್ತೆ ರಾಮಲಿಂಗಗೆ ಭೇಟಿಯಾಗಿ ಮತ್ತೆ ನನ್ನ ಊರಿಗೆ ನಾವು ಹೋಗ್ತೀನಿ. ಹಿರಿಯರೇ ಮುಂದೆ ನೋಡ್ರಿ ನನ್ನ ಆಟ ಅಂತಂದ ಕೈ ಎತ್ತಲ್ಲಿ ದೇವ್ರ ಹೊತ್ತಾಗಿ ಹೇಳ್ದ. ಆ ಶಬ್ದ ಸುಳ್ಳು ಆಗಲಿಲ್ಲ. ನಮ್ಮ ತಂದೆಯವರು ತೀರಿಕೊಂಡಿಂದ ಯಾವ ರೀತಿ ನಾನು ಜೀವಂತಿದ್ದಾಗ ಒಂದು ನಿಂಬೆಹಣ್ಣು ತಿನ್ನಿಸಿ ಹಿರಿಯರ ಮುಂದದು ಮೆರೆಯುವುದೈತಿದು. ಈ ವಸ್ತು ಜಗತ್ತಿನೊಳಗೆ ಒಂದು ಪ್ರೀತಿ ವಸ್ತು ಆಗುತ್ತೆ. ಮೆರೆಯುವುದೈತಪ್ಪ, ಅಲ್ಲಿ ಬೆಳಕು ಕಾಣ್ತೀರಿ ಎಲ್ಲರೂ, ಅಲ್ಲಿ ಐತಿ ನನ್ನ ಹೆಸರು. ಹಿರಿಯರ ನೋಡಿದ್ರೆ ಆಟ ಮುಂದೆ ಗೊತ್ತಾಗುತ್ತೆ ಅನ್ಕೊಂತ ಒಂದು ನಿಂಬೆಹಣ್ಣು ತಿನ್ನಿಸಿ ನನ್ನ ಬೆಂಕಿಯಾಗ ದೂಡಿ ಬಿಟ್ಟ. ಅವತ್ತಿನಿಂದ 1981ನೇ ಇಸ್ವಿ ಬರ್ಕೋರಿ, ನನಗೆ ಆಶೀರ್ವಾದ ಕೊಟ್ಟದ್ದು 1981ನೇ ಇಸ್ವಿ 10ನೇ ತಿಂಗಳ 10ನೇ ತಾರೀಕಿನ ದಿವಸ ನನಗೆ ಆಶೀರ್ವಾದ ಆಗಿತ್ತು. ಅಂಥ ಒಂದು ಇಸ್ವಿ ಒಳಗಾದದ್ದು ಮುಂದೆ 82ನೇ ಇಸ್ವಿಗೆ 23ನೇ ತಾರೀಕು 2ನೇ ತಿಂಗಳ ಲಿಂಗದೊಳಗೆ ಹೋದ. ನನಗೆ ಆಶೀರ್ವಾದ ಕೊಟ್ಟು 3 ತಿಂಗಳು 4 ತಿಂಗಳಾಗ ಇನ್ನು ದೇವರು ನಮ್ಮಪ್ಪ ಇವಾಗ ನಿಂಬೆಹಣ್ಣು ತಿನ್ನಿಸ್ತಾ ಬೆಂಕಿಯಾಗಿ ಕಳಿಸ್ತಾ, ಇನ್ನು ದೇವರು ಅಲ್ಲಿಗೆ ಹೋಗುತ್ತೆ. ಇವನ್ನ ಬಿಡುವುದಿಲ್ಲ, ಇವನು ಮಸೂತಿ ಸಲಕ್ಕೆ ಬರಬಾರದು, ಇವನು ಚಿಮ್ಮನಗಟ್ಟಿ ಕಾಲು ಇಡಬಾರದು ಅಂತ ಹೇಳಿಕಟ್ಟ. ಆ ರೀತಿ ಒಂದು ಕೆಟ್ಟ ಬುದ್ಧಿ ಇಟ್ಕೊಂಡು ಮಸೂತಿ ಕಿಲಿ ಹಾಕಿದ ನಮ್ಮ ತಮ್ಮ ಮಲತಾಯಿ ಮಗ. ನಮ್ಮ ತಮ್ಮ ಕಿಲಿ ಹಾಕೋ, ಬೇಕಾದ ಮಾಡಿಕೋ, ಆಶೀರ್ವಾದ ಕೊಟ್ಟದ್ದು ಮಾತ್ರ ಹುಷಿ ಹೋದ್ರೆ ನಾನು ಜಲಮನೆ ಇಡುವುದಿಲ್ಲ. ನಮ್ಮಪ್ಪ ಕಣ್ಣಿಲ್ದಾಗ ನನಗೆ ಆಶೀರ್ವಾದ ಕೊಟ್ಟನು ಅಂತ ಹೇಳಿ ನಾನು ಇಲ್ಲಿ ಬಂದಾಗ ದೇವರೆಲ್ಲ ಏನಿಲ್ಲ, ಜನತಾ ಕೊಟ್ಟರು ಬನ್ನಿ ಇಂದಿರಾ ಗಾಂಧಿ ಅವರ ಆಶೀರ್ವಾದ. ಅಂಥ ಟೈಮ್ನಾಗ ನಾನು ಏನೋ ರಾಟಿ ಹೊಳಿತಿದ್ದೆ. ಯಾರಿಗಾರ ಏನಾರು ಅಂದ್ಕೊಳ್ಳೇನೋ ಏನಾರು ಕೇಳಕ್ ಬಂದ್ಕೊಳ್ಳೇನೋ ಅದು ಅವ್ರಿಗೆ ನಂಬಿಕೆ ಆಗಿಬಿಡ್ತಿತ್ತು. ಏನು ಕರೆಬಾಯ ಇಲ್ಲ ಹುಡುಗ ಅಂತಿದ್ರು ನನಗೆ. ಅಂಥ ಟೈಮ್ನಾಗ ಎಲ್ಲೆಲ್ಲೋ ಖಾಲಿನ ಹೋಗಿ ಬರ್ತಿದ್ದೆ. ಊರಿಗೆ ಮುದ್ದೆ ಬಳಕ ಪಂದ್ಯ ಬಳಕ ಯಾವ ಊರಿಗೆ ಹೋಗಿ ಬಂದೇನೆ. ಯಾವ ಊರಿಗೆ ಹೋದ್ರು ದೇವರ ಆಶೀರ್ವಾದ ಕೊಟ್ಟಿದ್ದಾಗಲಿ ಆಶೀರ್ವಾದ ಕೊಡದೇ ಇದ್ದಾಗಲಿ ಯಾರ ಕೈಯಿಂದ ಹರಾಮ ತಿಂದಿಲ್ಲ. ಇದು ಸತ್ಯ, 100% ಸತ್ಯ. ನಂದು ಒಂದೇ ಒಂದು ಗುರಿ, ಬಡತನಗಳು ಮನ್ನದಿ ಜನ್ಮ ಮೆರಿತಾನ ಅನ್ನೋ ನೀವು ಅಪ್ಪ ಹ್ಯಾಂಗ ಮೆರೆಸ್ತಾನೋ ಮೆರೆಸ್ತಾನ. ಸೇವಾ ಮಾಡಪ್ಪ, ದೇವ್ರು ಎಲ್ಲಿ ಕಾಣ್ತೀನಿ ಸೊಳೆ ಮಗನಂದ್ರೆ ಜನರ ಸೇವಾದೊಳಗೆ ಐತೆ ನಿನಗೆ ಭಾಗ್ಯ. ಜನರ ಸೇವೆ ಜನಾರ್ದನ ಸೇವೆ ಅಂತ ಹೇಳಿ ತಿಳ್ಕೊಂಡು ನಾನು ಹ್ಯಾಂಗೆ ಕುಸ್ತಿ ಪಟುವಾಗಿ ಬಂದು ಇಲ್ಲಿ ಜನರ ಸೇವಾ ಮಾಡಿಕೊಂತ ಈ ಊರೊಳಗೆ ಬೇಕಾಗಿ ಮತ್ತೆ ಈ ಊರೊಳಗೆ ನಾವು ಒಂದು ನಾಳು ದೇವತಾ ನಾಳು ಮಾಡಿ ಹಂಗೆ ಜಮನಕಟ್ಟಿ ಅನ್ನುವಂಥ ಚೆನ್ನದ ಕಟ್ಟಿ ಮಾಡೀನಿ. ಹಂಗೆ ನೀ ಹೆಬ್ಬಳ್ಳಿ ಹೋಗಿ ಹುಬ್ಬಳ್ಳಿ ಮಾಡೋದಿಲ್ಲ, ಉತ್ಸವ ಮಗನ ಅಲ್ಲಿ ಮಾಡ್ಬೇಕಂತ. ಹಂಗೆ ನನ್ನ ಊರು ಹೆಬ್ಬಳ್ಳಿ ಹೋಗಿ ಹುಬ್ಬಳ್ಳಿ ಆಗಬೇಕಂತದ್ದಿ ಆಗೇತಿ. ಆದ್ರೆ ತಿಳ್ಕೊಂಡು ಹೋದ್ರು ನನ್ನ ಊರು ಜನ. ನನ್ನ ಊರು ಜನರಲ್ಲಿ ಏನೈತಿಪ್ಪ ಅಂದ್ರೆ ಬರೀ ಕುಲಿಗೇಡಿ ಬುದ್ಧಿ ಐತಿ, ಬರೀ ಕುಲಿಗೇಡಿ ಮತಭೇದ. ಮುಂದೆ ಹೋಗೋದು ಜಗ್ಗಿ ವಾರದ ಹುಡುಗ ಹೆಂಗೆ ಆ ಮಗನಿಂದ ಯಾಕೆ ಅಷ್ಟೇ, ನಮ್ಗೇನು ಕಮ್ಮಿ ಆಗೈತಿ, ನಮ್ಮ ಗುರು ಇಲ್ಲನ, ನಮ್ಮ ಸ್ವಾಮಿ ಇಲ್ಲನ, ಇದು ಬುದ್ಧಿ ನನ್ನ ಊರಾಗ ಎಂದು ಹೋಗುತ್ತೆ. ಅವಾಗ ಇಲ್ಲಿ ಹೆಬ್ಬಳ್ಳಿ ಪುಣ್ಯ ಭೂಮಿ ಆಗುತ್ತೆ, ಪುಣ್ಯಾಶ್ರಮ ದೊಡ್ಡಲಾಸವಳಿದು ಆಗುತ್ತೆ, ದೇವತೆಗಳು ಆಗುತ್ತೆ. ಹೆಬ್ಬಳ್ಳಿ ಹೋಗಿ ಹುಬ್ಬಳ್ಳಿ ಆಗಬೇಕಾದ್ರೆ ಇನ್ನು ಬಹಳ ದಿವಸ ಇಲ್ಲ, ಇನ್ನು ಕೆಲವೇ ವರ್ಷದಲ್ಲಿ ಹೆಬ್ಬಳ್ಳಿ ಹೋಗಿ ಹುಬ್ಬಳ್ಳಿ ಮಾಡೋಕ್ಕಿಂತ ಹೆಬ್ಬಳ್ಳಿ ಅದ್ದ ನಮ್ಮ ಕರ್ನಾಟಕದೊಳಗೆ ಹೆಬ್ಬಳ್ಳಿ ಅದ್ದರು ಹೆಸರು ಹ್ಯಾಂಗೆ ಬೆಳೀತಿದ್ದೆ ಅನ್ನುವಂಥದ್ದು ಕ್ರಮೇಣ ಬೆಳಗುವಂತ ಹೊಂಟತಿ. ಅದನ್ನೆಲ್ಲ ನಾನು ಯಾವುದೇ ಆಗಲಿ ಯಾವ್ದು ಬೇಕಾದಲ್ಲಿ ಹೊರಗಿನವರನ್ರಿ, ಮಣ್ಣನ್ನವರಲ್ಲಿ, ನಮ್ಮವರಲ್ರಿ, ಹೊರಗಿನವ್ರಿಗೆ ಮಕ್ಕಳಲ್ರಿ, ಬೇಕಾದಂದ್ರೂ ನನ್ನ ಹೃದಯ ನಮ್ಮ ಅಪ್ಪ ಹೇಳ್ದಂಗೆ ಬೇಕಾದಂಗೆ ಹುಚ್ಚುಡ ಮಗನ ತಾಳ್ಕೊಂಡು ಗುಣ ಕಲ್ಕೊ. ಆ ತಾಳ್ಮೆ ಒಳಗಡೆ ನಿನಗೆ ಭಾಗ್ಯ ಸಿಗುತ್ತೆ. ಹಂಗೆ ತಾಳ್ಕೊಂತ ಹೋಗಪ್ಪ ಅಂದ್ರು ತಾಳ್ಕೊಂತ ಬಂದ್ವಿ. ಎಲ್ಲ ಭಾಗ್ಯ ಬರಕತ್ತೀವಿ, ಕೊಡಕತ್ತಿದ ಎಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ
ನಿಮ್ಮೆಲ್ಲರ ಶಕ್ತಿಯಿಂದ, ನಿಮ್ಮ ಭಕ್ತರ ಶಕ್ತಿನೇ ನನಗೊಂದು ದೊಡ್ಡ ಶಕ್ತಿ. ನಾನು ಯಾರಿಗೆ ಇಷ್ಟು ಪಟ್ಟಿ ಕೊಡ್ರಿ, ಇದನ್ನು ಮಾಡ್ಸಕತ್ತೀನಿ ಅದನ್ನು ಮಾಡ್ಸಕತ್ತೀನಿ ಅಂತ ಯಾರಿಗೆ ಊರನ್ನವ್ರನ್ನ ಕೇಳಿಲ್ಲ. ನಮ್ಮದೇ ಆದಂಥ ಧರ್ಮದ ಅಭಿಮಾನಿಯಾಗಿ ನಾವು ಮುಸಲ್ಮಾನರು ಕೇಳಿಲ್ಲ. ನನಗೆಲ್ಲ ಜಾತಿಯವರು ಅಷ್ಟೇ. ನನ್ನ ಮೊದಲನೇ ಮೂಲ ತತ್ವನ ಸಬ್ಕಾ ಮಾಲೀಕ್ ಏಕ್ ಹೈ. ನನ್ನ ಮೊದಲನೇ ಮೂಲ ತತ್ವ ಯಾವುದು? ಸಬ್ಕಾ ಮಾಲೀಕ್ ಏಕ್ ಹೈ. ಅಂದ್ರೆ ಸಕಲ ಜೀವರಾಶಿಗಳಿಗೆ ಪರಮಾತ್ಮ ಒಬ್ಬಳಲ್ಲ, ನೂರಾಂಟ್ ಇಲ್ಲ, ಒಬ್ಬಳೇ ಅಲ್ಲನ್ನು ತಿಳ್ಕೊಂಡು ನಾನು ಎಲ್ಲ ಜಾತಿಯವ್ರಿಗೂ, ದೊಡ್ಡವ್ರದಾಗಲಿ ಸಣ್ಣವ್ರದಾಗಲಿ ಬಡವ್ರದಾಗಲಿ ಶ್ರೀಮಂತರದಾಗಲಿ ಮಕ್ಕಳದಾಗಲಿ ನನ್ನ ಕಡು ವೈರಿಗಳಾಗಲಿ ಸೇವಾ ಮಾಡಿಲ್ಲ ಹೊರತಾಗಿ ಅವರಿಗೆ ನಾನು ಅನ್ಯಾಯ ಮಾಡಿಲ್ಲ. ಇದು ಸತ್ಯ. ಭಕ್ತರೇ, ನನ್ನ ಅಭಿಮಾನದಿಂದ, ನನ್ನ ಪ್ರೀತಿಯಿಂದ ನನ್ನ ಊರಿನ ಆದಂಥ ಒಂದು ವಿದ್ಯಾವಂತ ಕಲಾವಂತ ರಾಜು ಗದ್ದಿಗೌಡವರು 108 ಒಗಟಿನೊಳಗೆ 108 ಶಬ್ದ ಜೋಡಣೆಯೊಳಗೆ ಅದನ್ನ ಮತ್ತು ಈ ಊರಿನ ಅಭಿಮಾನನ ಎಷ್ಟು ಹೊಗಳಿದ್ರು ನಾವೆಲ್ಲರೂ ತಿಳ್ಕೋಬೇಕು. ಅಂಥ ಒಂದು ಶಕ್ತಿ ಆ ಕಲಾ ದೇವದ್ಯವನ್ನು ಒಲಿದು ಕಥೆಗಾರನ್ನು ಮಾಡಿದಳು, ಕವಿಗಾರನ್ನು ಮಾಡಿದಳು. ಈಗ ನಮ್ಮ ಇದೇ ಕರ್ನಾಟಕದೊಳಗೆ ಬಾಗಲಕೋಟೆ ಜಿಲ್ಲೆಯ ಕಲಾ ಅಧ್ಯಕ್ಷನ ಮಾಡಿ ನಿಂದಿಸಿರುವ ಪರಮಾತ್ಮ ದುರ್ಗಾದೇವಿಯ ಆಶೀರ್ವಾದ ಅವ್ರಿಗೆ ಇರಲಿ. ದೊಡ್ಡಲಾಲ್ ಸಾವರಿ ಆಶೀರ್ವಾದ ಅವ್ರಿಗೆ ಯಾವಾಗಲೂ ಇರಲಿ. ಸದಾ ಇದರಂತೆ ಹೆಚ್ಚಿನ ಒಂದು ಸ್ಥಾನ ಸಿಗಲಿ ಅಂತ ಹೋಗಿ ನಾನು ಯಾವಾಗಲೂ ಆ ಪರಮಾತ್ಮನಲ್ಲಿ ಬೇಡ್ಕೊಳ್ತೀನಿ, ರಾಜು ಗದ್ದಿಗೌಡರಿಗೆ. ಇನ್ನು ಅರಳಿ ಬಾಬು ಅವರು, ಅರಳಿ ಬಾಬು ಅವ ಹುಟ್ಟಿನ ಕೂಡ ಏನು ಪಡೆದ ಬಂದಿದ್ನೋ ಏನೋ ಗೊತ್ತಿಲ್ಲ, ಕಲಾದೇವಿಯ ಮಗನಾಗಿ ಹುಟ್ಟಿದಂತ ಕಾಣ್ತಾನವ. ಅದಕ್ಕೆ ಎಲ್ಲ ರೀತಿಯಿಂದ ಎಲ್ಲ ತನ್ನ ಬಳಗ ಕರ್ಕೊಂಡು ಅದು ಒಂದು ಸೇವಾ, ಅದು ಒಂದು ದೊಡ್ಡ ದೊಡ್ಡ ಗಣ್ಯಮಾನ್ಯರ ಸೇವಾ ಮಾಡ್ಕೊಂತ ದೇವರ ಒಂದು ನಾಮಸ್ಮರಣೆಯಲ್ಲಿ ಒಂದು ಏನೋ ಒಂದು ರೀತಿಯಿಂದ ಆ ಒಂದು ಚಿತ್ರದೊಳಗೆ ಎಲ್ಲರಿಗೂ ಒಬ್ಬರಂತೆ ಇರುವುದಿಲ್ಲ ಅಂತಂದ್ರೆ ನಮ್ಮ ಗುರುಗಳು ಎಲ್ಲರೂ ಅಂತೂ ಇರೋವನು ಅದಾನ. ಯಾರು? ಅರಳಿ ಬಾಬು. ಅಂಥ ಒಂದು ಪುಣ್ಯಕ್ಷೇತ್ರದೊಳಗೆ ಅವ ಬಾಗಲಕೋಟೆಗೆ ಗೋಮಾತೆಯ ಒಂದು ಸೇವಾ ಮಾಡಕತ್ತಾನ. ಅದು ಒಂದು ಪೂರ್ವ ಜನ್ಮದ ಒಂದು ಪುಣ್ಯದ ಫಲ ಮತ್ತು ಅವಾಗ ಗೋಮಾತೆಯ ಆಶೀರ್ವಾದ ಕೊಟ್ಟಾಳ. ಗೋ ರಕ್ಷಣೆ ಮಾಡ್ತಾನ, ಭಾಳ ಮಾಡ್ತಾನ. ತಾನು ಬಡ ಜನ್ಮದಾಗ ಹುಟ್ಟಿದವ ಇವತ್ತಿನ ಮಿತಿಗೆ ಭಾಗ್ಯವಂತ ಆಗ್ಯಾನ. ಯಾಕೆ? ಆ ಕಲಾದೇವಿಯ ಬೆನ್ನು ಹತ್ತಿ ಹೋದ. ಕಲಾದೇವಿಯ ಬಣ್ಣ ಹತ್ತಿ ಹೋಗಿ ನಮ್ಮ ಕರ್ನಾಟಕದೊಳಗೆ ಮೂಲೆ ಮೂಲೆಯಲ್ಲಿ ತನ್ನ ಕಲಾ ಪ್ರದರ್ಶನ ಮಾಡಿದ. ಹೆಬ್ಬಳ್ಳಿಗೂ ಬಂದ. ಈಗ 10-20 ವರ್ಷದಿಂದ ಹೆಬ್ಬಳ್ಳಿಗೆ ಬಂದು 10 ಜನ ಒಂದು ಪ್ರದರ್ಶನ ಮಾಡಿದ, ಕಲಾ ತೋರಿಸಿದ. ಅವಾಗ ಅದೇನೋ ಅಂದ, ಅವ ಮುಂದೆ ಹೆಜ್ಜೆ ಇಡಪ್ಪ, ಇನ್ನು ಬೆಳವಣಿಗೆ ಮಾಡತಿ, ಮುಂದೆ ಹೆಜ್ಜೆ ಇಡೇನಂದ್ರೆ ಮುಂದೆ ಇಟ್ಕೊಂತ ಬಂದಿರ ಈಗ ಎಲ್ಲ ರೀತಿಯಿಂದ ದೊಡ್ಡವನು. ಹಾಗೆ ಅಂಥವರು ನಮ್ಮ ಅರಳಿ ಬಾಬು ಅವರು ಈ ಅಜ್ಜನ ಬಗ್ಗೆ ಮುಟ್ಟಿನಂಥ 4 ಮಾತು ಹೇಳಿದರು. ಅವರಿಗೂ ಆ ದೊಡ್ಡಲಾಲ್ ಸವಲಿ, ಆ ದುರ್ಗಾ ಮಾತೆ ಇನ್ನೂ ಅವಾಗ ದೊಡ್ಡ ಶಕ್ತಿಯಾಗಿ ದೊಡ್ಡದೊಂದು ಕಲಾವಂತಾಗಿ ಇನ್ನೂ ಇಂಥ ಒಂದು ಪುಣ್ಯ ಕೆಲಸ ಮಾಡಲಿ, ನಮ್ಮ ಬಾಗಲಕೋಟೆಯ ಮತ್ತು ಕರ್ನಾಟಕದ ಹೆಸರು ಬೆಳಗಲಿ, ದೊಡ್ಡ ಕಲಾವಿದನ ಆಗಲಿ, ಇನ್ನೂ ದೊಡ್ಡ ಸೇವಾ ಮಾಡಲಿ ಅಂತ ಹೇಳಿ ಅವರಿಗೆ ನಾನು ತುಂಬ ಹೃದಯದಿಂದ ಅಭಿನಂದನೆ ಮಾಡ್ತೀನಿ.